ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ಭಾರತದ ಆರ್ಥಿಕತೆಯಲ್ಲಿ ಪ್ರಾಥಮಿಕ ವಲಯ ಅಂದರೆ ಅದು ಕೃಷಿ ವಲಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿಯಿಂದ ವಿಮುಖರಾಗಿ ಹೋಗ್ತಾ ಇರುವಂತಹ ಸಂಖ್ಯೆನೇ ಜಾಸ್ತಿ ಆಗಿದೆ. ಅದರಲ್ಲೂ ಹಳ್ಳಿಗಳಿಂದ ನಗರಕ್ಕೆ ಹೋಗಿ ಓದಿದಂಥವರು ಸಂಪೂರ್ಣವಾಗಿ ಕೃಷಿಯಿಂದ ದೂರನೇ ಉಳಿತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಗರದಲ್ಲಿ ಓದಿದಂಥವರು ಹಳ್ಳಿಗಳ ಕಡೆ ಮುಖ ಮಾಡಿ ಕೃಷಿ ಕಡೆ ಒಲವು ತೋರಿಸ್ತಾ ಇದ್ದಾರೆ. ಕೃಷಿ ಸಂಬಂಧಿತ ನವೋದ್ಯಮಗಳನ್ನು ಪ್ರಾರಂಭಿಸ್ತಾ ಇದ್ದಾರೆ. ಇಂತಹ ಕೆಲವು ನವೋದ್ಯಮಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಜೊತೆ ಸೂರ್ಯ ನಿರ್ಭರ್ ಅಗ್ರಿಟೆಕ್ನ ಕೋ-ಫೌಂಡರ್ ಆಗಿರುವ ಕೌಶಿಕ್ ಉಡುಪ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಕಂಪ್ನಿ ಹೆಸರು ಸೂರ್ಯ ನಿರ್ಭರ್ ಅನ್ನೋದು ಆತ್ಮನಿರ್ಭರ್ ಅನ್ನೋ ಪದಕ್ಕೆ ಒಂದು ಸ್ವಲ್ಪ ಕನೆಕ್ಷನ್ ಇರೋ ಹಾಗಿದೆ. ಸೊ ಯಾಕೆ ಈ ಸೂರ್ಯ ನಿರ್ಭರ್ ಅನ್ನೋದು? ಓಕೆ, ನಮ್ಮಲ್ಲಿ ಕೃಷಿ ಈ ಸೂರ್ಯನಿಂದನೂ ಒಂದು ಪ್ರೇರಣೆ ಇದೆ. ಹಾಗಾಗಿ ನಾವು ನಮ್ಮ ಯಂತ್ರಗಳನ್ನು ಸೋಲಾರ್ ಚಾಲಿತ ಅಂದರೆ ಸೂರ್ಯನ ಬೆಳಕನ್ನು ಬಳಸಿ ಯಂತ್ರಗಳನ್ನು ಬಿಲ್ಡ್ ಮಾಡಬೇಕು ಅಂತ ಹೊರಟಿದ್ವಿ. ಅದೇ ಮಾದರಿಯಲ್ಲಿ ನಾವೀಗ ಅವನ್ನೆಲ್ಲದನ್ನು ಎಲೆಕ್ಟ್ರಿಫೈ ಅಂದರೆ ಬ್ಯಾಟ್ರಿ ಚಾಲಿತವಾಗಿ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಎಲೆಕ್ಟ್ರಿಸಿಟಿಗೆ ಒನ್ ಆಫ್ ದಿ ಸೋರ್ಸ್ ಸೂರ್ಯ ಆಗಿರೋದ್ರಿಂದ ಸೂರ್ಯನ ಮೇಲೆ ನಿರ್ಭರತೆ ಇರೋದ್ರಿಂದ ಸೂರ್ಯ ನಿರ್ಭರ ಅಂತ ಆತ್ಮನಿರ್ಭರತೆಯ ಒಂದು ಪ್ರೇರಣೆಯೂ ಇದೆ, ಜೊತೆಗೆ ಸೂರ್ಯ ನಿರ್ಭರ. ಹಾಗಾಗಿ ಭಾರತದಲ್ಲೇ ಬಿಲ್ಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ನಾವು ಮಾಡ್ತಾಯಿದ್ದೀವಿ. ರಾಸಾಯನಿಕ ಮುಕ್ತ ಕೃಷಿಗಾಗಿ ನಿಮ್ಮ ಕಂಪ್ನಿ ಕಡೆಯಿಂದ ಒಂದಷ್ಟು ಉಪಕರಣಗಳನ್ನು ನೀವು ತಯಾರಿಸಿರುವಂಥದ್ದು. ನಿಮ್ಮ ಕಂಪ್ನಿ ಬಗ್ಗೆ ಇನ್ನೂ ವಿಸ್ತಾರವಾಗಿ ಹೇಳ್ತೀರಾ? ನಮ್ಮಲ್ಲಿ ಕೃಷಿ ಅಂತಕ್ಕಂಥದ್ದು ಒಂದು ಉದ್ಯೋಗ ಅಲ್ಲ, ಅದು ನಮ್ಮಲ್ಲಿ ಮುಂಚೆಯಿಂದನೂ ಒಂದು ಬರ್ತಿರೋ ಜೀವನ ಶೈಲಿ. ಇದರಲ್ಲಿ ರಾಸಾಯನಿಕ ಯಾಕೆ ಎಂಟ್ರ್ ಆಯಿತು ಅಂತಂದರೆ, ನಮ್ಮಲ್ಲಿ ಎತ್ತುಗಳನ್ನು ಮುಂಚೆ ಬಳಸ್ತಾ ಇದ್ವಿ. ಆ ಎತ್ತುಗಳು ದಿನೇ ದಿನೇ ಕಡಿಮೆ ಆಗ್ತಾ ಬಂತು. ಮುಂಚೆ ಎಲ್ಲ ಎತ್ತುಗಳನ್ನು ಸಾಕ್ತಾಯಿದ್ರು, ಮನೆಗೆ ಒಂದೊಂದು ಜೋಡಿ ಎತ್ತುಗಳಿರ್ತಾ ಇತ್ತು. ಬಟ್ ಕಾಲಕ್ರಮೇಣ ಅದೇನಾಯಿತು, ಹಸುಗಳಾಗಿರ್ಬೋದು ಎತ್ತುಗಳಾಗಿರ್ಬೋದು ದೂರ ಸಹಿತ ಬಂತು. ಈಗಂತೂ ಊರಿನಲ್ಲಿ 2 ಎತ್ತು ಸಿಕ್ಕಿದ್ರೆ ಕಷ್ಟ ಇದೆ, ನೀವು ಯಾವುದೇ ಊರುಗಳಿಗೆ ಹೋದರೂ ಅದೇ ಇದೆ. ಹಾಗಾಗಿ ಅಲ್ಲಿ ನಮಗೆ ಎತ್ತುಗಳಿಂದ ಆಗುವಂಥ ಕೆಲಸಗಳು ಯಾವುದ್ಯಾವುದಿತ್ತು, ಕೃಷಿಯಲ್ಲಿ ಮುಖ್ಯವಾಗಿ ಕಳೆ ತೆಗೆಯುವಂಥದ್ದು, ಎಡೆಕುಂಟೆ ಹೊಡೆಯುವಂಥದ್ದು, ಆನಂತರ ಏನಂತಾರೆ ಕೃಷಿ ಬೆಳೆಗಳ ಮಧ್ಯದಲ್ಲಿ ಒಂದು ಕಲ್ಟಿವೇಷನ್ ಮಾಡುವಂಥದ್ದು, ಬಿತ್ತನೆಯಿಂದ ಹಿಡಿದು ಕಟಾವು ತನಕ ಸುಮಾರಷ್ಟು ಕೆಲಸಗಳನ್ನು ನಾವು ಎತ್ತ ಮೇಲೆ ಅವಲಂಬನೆ ಇತ್ತು. ಆ ಎತ್ತುಗಳು ಹೋಗ್ತಾ ಹೋಗ್ತಾ ನಾವೇನು ಮಾಡಿದ್ವಿ, ಅದಕ್ಕೆ ಆಲ್ಟರ್ನೇಟ್ ನೋಡ್ತಾ ಹೋದ್ವಿ. ಯಾವುದು ಬೇರೆ ಥರ ಎತ್ತಿಗೆ ಆಲ್ಟರ್ನೇಟ್ ಯಾವುದು ಸಿಗೋದಿಲ್ಲ. ಹಾಗಾಗಿ ಏನು ಮಾಡ್ತಾ ಹೋದರು, ಲಾಸ್ಟಿಗೆ ನಮ್ಮ ರೈತರುಗಳು ಏನು ಮಾಡ್ತಾರೆ, ವರ್ಸ್ಟ್ ಅಂದರೆ ನಮಗೆ ಕೊನೆಯ ಭಾಗದಲ್ಲಿ ಏನು ಮಾಡ್ತಾರೆ, ಕಳೆನಾಶಕಗಳು ಬಳಸಿಬಿಡ್ತಾರೆ. ಕಳೆನಾಶಕದಿಂದ ನಮ್ಮ ಮಣ್ಣಿನ ಫಲವತ್ತತೆ ಹೋಗ್ತದೆ, ಗಿಡದ ಮೇಲಿಂದ ಒಂದು ಸೂಕ್ಷ್ಮ ಜೀವಿಗಳು ಹೋಗ್ತದೆ, ಆಮೇಲೆ ಗಿಡಗಳಿಗೂ ಒಂದು ಪರಿಣಾಮಗಳು ಬೀಳ್ತವೆ. ಅದ್ರ ಜೊತೆ ಮಣ್ಣಿನ ಗುಣಮಟ್ಟ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಜನ್ರೇಷನ್ನಿಗೆ ನಾವು ಮಣ್ಣಲ್ಲಿ ಏನೂ ಸತ್ವಗಳನ್ನು ಉಳಿಸೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಈ ಕಳೆನಾಶಕಗಳು ತಪ್ಪಿಸ್ಲಿಕ್ಕೆ, ನಿರ್ವಹಣೆ ಮಾಡಲಿಕ್ಕೆ ಯಾವ ಥರ ಯಂತ್ರಗಳನ್ನು ಮಾಡ್ಬೋದು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆಯನ್ನು ನಾವು ಹುಟ್ಟಾಕಿದ್ವಿ. ಇದರಲ್ಲಿ ನಾವೇನು ಮಾಡಿದ್ದೀವಿ, ಯಾವುದೇ ಥರ ಇಂಧನಗಳ ಬಳಕೆ ಇಲ್ಲ. ನಾವು ಬ್ಯಾಟ್ರಿ ಚಾಲಿತವಾಗಿರೋದ್ರಿಂದ ನಾವು ಮನೆಯಲ್ಲೇ ಇರುವಂಥ ವಿದ್ಯುತ್ತಲ್ಲೇ ನಾವು ಬ್ಯಾಟ್ರಿಗಳನ್ನು ಚಾರ್ಜ್ ಮಾಡಿ ಹೊಲದಲ್ಲಿ ನಾವು ಈ ಯಂತ್ರಗಳನ್ನು ಬಳಸ್ಬೋದು. ತುಂಬ ಹಗುರವಾಗೂ ಇರುತ್ತೆ. ಬ್ಯಾಟ್ರಿ ಚಾಲಿತ ಆಗಿರೋದ್ರಿಂದ, ಎಲೆಕ್ಟ್ರಿಕ್ ಆಗಿರೋದ್ರಿಂದ ನಿಮಗೆ ಯಾವುದೇ ಥರ ವೈಬ್ರೇಷನ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ಹೊಗೆ ಆಗಿರ್ಬೋದು ಇರೋದಿಲ್ಲ. ಹಾಗಾಗಿ ಇದೊಂಥರ ನಮಗೆ ಪರಿಸರ ಸ್ನೇಹಿ, ಮಹಿಳಾ ಸ್ನೇಹಿ, ಹಾಗೆ ಮಣ್ಣಿನ ಒಂದು ಸಂರಕ್ಷಣೆ ಕೂಡ ನಾವಿದರಿಂದ ಮಾಡ್ಬೋದು. ಓಕೆ ಕೌಶಿಕ್ ಅವರೇ, ಇವಾಗ ನೀವು ಮಲೆನಾಡಲ್ಲೇ ಬೆಳೆದಿರೋದ್ರಿಂದ ನಿಮಗೆ ಕೃಷಿ ಬಗ್ಗೆ ಒಂದಷ್ಟು ಜ್ಞಾನ, ಅರಿವು ಇದೆ. ಈಗ ಕೃಷಿ ಬ್ಯಾಕ್ಗ್ರೌಂಡ್ ಇಲ್ಲದೇ ಇರೋರು ಅಥವಾ ಕೃಷಿಗೆ ಈಗಷ್ಟೇ ಎಂಟರ್ ಆಗೋವಂಥವ್ರಿಗೆ ಈ ಉಪಕರಣಗಳನ್ನ ನೋಡಿದಾಗ ಇದು ವೀಡ್ ಜೊತೆ ಅಂದರೆ ಕಳೆ ಜೊತೆ ಬೆಳೆಗೂ ಏನಾದರೂ ಹಾನಿ ಮಾಡುತ್ತಾ ಅನ್ನೋ ಪ್ರಶ್ನೆ ಮೂಡೋದುಂಟು. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮಲ್ಲಿ ಯಂತ್ರಗಳನ್ನ ನಾವು ಯಾವ ಥರ ವಿನ್ಯಾಸ ಮಾಡ್ತೀವಿ ಅಂತಂದರೆ, ಬೆಳೆಯ ಆಧಾರಿತ ಹಾಗೂ ಬೆಳೆಯ ಅಂತರದ ಆಧಾರಿತ. ಈಗ ನಮ್ಮ ಎಡಗಡೆ ಇರುವಂಥ ಮಷಿನ್ ನಾವು ನೋಡಿದ್ರೆ, ಇದು ನಮ್ಮ ಎಲ್ಲ ಥರ ಹೊಲಗಳಿಗೆ ಅಂದರೆ ಜೋಳ, ತರಕಾರಿ, ರಾಗಿ, ಆಮೇಲೆ ಸೋಯಾಬೀನು, ಈ ಥರದ್ದು ಯಾವುದೇ ಮೆಣಸಿನ್ಕಾಯಿ, ಟೊಮೆಟೊ, ಇವೆಲ್ಲ ಯಂತ್ರಗಳಲ್ಲಿ ನಾವು ಎಲ್ಲ ಬೆಳೆಗಳಲ್ಲಿ ನಾವು ಈ ಯಂತ್ರಗಳನ್ನು ಬಳಸ್ಬೋದು. ಇದರಲ್ಲಿ ನಿಮ್ಮ ಸಾಲು 1 ಅಡಿಯಿಂದ ಹಿಡಿದು ಅಂದರೆ 12 ಇಂಚಿಂದ ಸಾಲು ಶುರು ಮಾಡ್ತಾರೆ, 18 ಇಂಚು, 20 ಇಂಚು, 22 ಇಂಚು, 24 ಇಂಚು, ಈ ಎಲ್ಲ ಥರ ಅಂತರಗಳಿಗೆ ಈ ಅಂತರ ಬೆಳೆಗಳಲ್ಲಿ ಈ ಯಂತ್ರಗಳನ್ನು ಬಳಸ್ಬೋದು. ಇದರಲ್ಲಿ ಯಾವುದೇ ಥರದಾದ ಒಂದು ಬೆಳೆಯ ಹಾನಿ ಆಗೋದಿಲ್ಲ. ಯಾಕೆ ಅಂತಂದರೆ ನಾವು ಇದನ್ನು ಆ ಅಂತರಗಳಿಗೆ ಸರಿಯಾಗೋ ರೀತಿಯಲ್ಲಿ ನಾವು ಇದನ್ನು ವಿನ್ಯಾಸ ಮಾಡಿರ್ತೀವಿ. ಅನಂತರ ನನ್ನ ಬಲಭಾಗದಲ್ಲಿರುವಂಥ ಯಾವ ಯಂತ್ರ ಇದೆ, ಇದು ಸಾಲು ಪದ್ಧತಿ ಭತ್ತ. ಅಂದರೆ ಭತ್ತದಲ್ಲಿ ಕೈ ನಾಟಿ ಮಾಡ್ತಾರೆ. ಈ ಹೆಣ್ಣಾಳುಗಳು ಅಲ್ಲಲ್ಲೇ ಬಿತ್ತನೆ ಮಾಡ್ತಾರೆ, ಇಲ್ಲ ಭತ್ತನ ಅಲ್ಲಲ್ಲೇ ಚೊಲ್ಲಿಬಿಟ್ಟು ಭತ್ತ ಮಾಡ್ತಾರೆ.
ಅದಲ್ಲದೆ ನಮ್ಮಲ್ಲಿ ಸಾಲು ಪದ್ಧತಿ ಅಂತ ಇದೆ. ಯಂತ್ರಧಾರೆ ಮುಖಾಂತರ, ಸಾಲು ಮಷಿನ್ಗಳ ಮುಖಾಂತರ, ಇಲ್ಲ ಹುರಿ ಇಟ್ಟು ಅಥವಾ ದಾರ ಇಟ್ಟು ಹೆಣ್ಣಾಳುಗಳೇ ಒಂದು ಸಾಲಿನಲ್ಲೇ ಭತ್ತ ಮಾಡ್ತಾರೆ. ಆ ಸಾಲಿನಟ್ಟಿ ಭತ್ತದಲ್ಲಿ ಕಳೆ ನಿರ್ವಹಣೆ ತುಂಬ ಪ್ರಮುಖವಾದದ್ದು. ಅದರಲ್ಲೂ ನಾವು ಅನ್ನ ದಿನಬಳಕೆಯಲ್ಲಿ ಬಳಸುವಂಥ ಒಂದು ಆಹಾರ ಆಗಿರೋದ್ರಿಂದ ನಾವು ಅಲ್ಲಿಗೆ ಕೆಮಿಕಲನ್ನು ಅಥವಾ ರಾಸಾಯನಿಕವನ್ನು ಹೋಗದೇ ಇರೋಂಗೆ ತಪ್ಪಿಸ್ಲಿಕ್ಕೆ ಸಾಲು ಭತ್ತದಲ್ಲಿ ಅಂತ ಮಾಡಿದ್ವಿ. ಇದರಲ್ಲೂ ಕೂಡ 8 ಇಂಚು, 10 ಇಂಚು, 12 ಇಂಚು ಅದು ಯಾವ ಥರ ಸಾಲು ಪದ್ಧತಿ ಮಾಡ್ತಾರೋ ಅದು ಎಲ್ಲ ಸಾಲು ಪದ್ಧತಿಯಲ್ಲೂ ಇದು ಬಳಕೆ ಮಾಡ್ಬೋದು. ಹಾಗಾಗಿ ನಮ್ಮ ಯಂತ್ರಗಳೆಲ್ಲವೂ ಸಾಲು ಆಧಾರಿತ ಹಾಗೂ ಬೆಳೆ ಆಧಾರಿತ ಇರುತ್ತೆ. ಹಾಗಾಗಿ ನಮಗೆ ಯಾವುದೇ ಥರ ನೀವು ಕೇಳ್ದಂಗೆ ಬೆಳೆಯ ಒಂದು ಏನಂತಾರೆ ಡ್ಯಾಮೇಜ್ ಆಗೋದಾಗಿರ್ಬೋದು ಅಥವಾ ಬೆಳೆ ಮೇಲೆ ಹೋಗುವಂಥದ್ದು. ಆಮೇಲೆ ಕೆಲವೊಂದು ಯಂತ್ರಗಳು ಹೇಗಿರ್ತವೆ ಅಂದರೆ ವೈಬ್ರೇಷನ್ ತುಂಬ ಇರೋದ್ರಿಂದ ನಾವು ಅಷ್ಟು ಹಗುರವಾಗಿ ಹಿಡಿಲಿಕ್ಕೆ ಆಗೋದಿಲ್ಲ. ಆವಾಗ ಬೆಳೆಗಳ ಮೇಲೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಆವಾಗ ಬೆಳೆಗಳ ಒಂದು ಡ್ಯಾಮೇಜ್ ಆಗ್ತದೆ. ಸೊ ಇದು ಅಷ್ಟು ಹಗುರವಾಗಿದೆ ಮತ್ತು ವೈಬ್ರೇಷನ್ ಇಲ್ಲದ್ರಿಂದ ನಾವು ನೀಟಾಗಿ ಇದನ್ನು ಹ್ಯಾಂಡಲ್ ಮಾಡ್ಬೋದು. ಸಣ್ಣ ಸಾಲುಗಳಿಂದ ಇದು ದೊಡ್ಡ ಸಾಲು ತನಕ ಈ ಯಂತ್ರಗಳನ್ನು ನಾವು ಆರಾಮಾಗಿ ಬಳಸ್ಬೋದು, ಯಾವುದೇ ಥರ ಕ್ರಾಪ್ ಡ್ಯಾಮೇಜ್ ಇಲ್ಲದೆ ಇರೋ ಹಾಗೆ. ನೀವು ತಯಾರಿಸಿರುವಂತಹ ಉಪಕರಣಗಳು ಈಗಾಗಲೇ ಬಳಕೆಯಲ್ಲಿದೆಯಾ ಅಥವಾ ಯಾವ ಹಂತದಲ್ಲಿದೆ? ನಮ್ಮದು ಸಾಧಾರಣ ಒಂದು 4 ರಿಂದ 5 ವರ್ಷ ಹಳೆಯ ಸಂಸ್ಥೆ ಆಗಿದೆ. ನಾವು ಫಸ್ಟ್ ಒಂದು 2-3 ವರ್ಷ ಈ ಯಂತ್ರಗಳ ಮೇಲೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ R&D ಅಂತ ಏನು ಹೇಳ್ತೀವಿ, ಈ ಯಂತ್ರಗಳನ್ನು ಹೇಗೆ ಬಿಲ್ಡ್ ಮಾಡಬೇಕು, ಅದು ನಮ್ಮ ರೈತರಿಗೆ ಯಾವ ಥರ ಅನುಕೂಲ ಆಗುತ್ತೆ, ಯಾವ ಮಣ್ಣಿನ ಇದು ಹೊಂದತ್ತೆ, ಯಾವ ಬೆಳೆಗೆ ಇದು ಹೊಂದತ್ತೆ, ಯಾವ ಥರ ಪವರ್ ಇದಕ್ಕೆ ಬೇಕಾಗ್ತದೆ, ಈ ಥರದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಒಂದು 2-3 ವರ್ಷ ನಾವು ಇದನ್ನು R&D ಮಾಡಲಿಕ್ಕೆ ತೊಗೊಂಡು ಆನಂತರ ನಾವು ಫೀಲ್ಡ್ಗಳಲ್ಲಿ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಅಂದರೆ ಯಾವ ಮಣ್ಣಲ್ಲಿ ಇದು ಸೂಕ್ತವಾಗಿ ವರ್ಕ್ ಆಗುತ್ತೆ ಅಥವಾ ಯಾವ ಮಣ್ಣಲ್ಲಿ ಇದು ವರ್ಕ್ ಆಗೋದಿಲ್ಲ, ಇವೆಲ್ಲದನ್ನು ನಾವು ನೋಡಲಿಕ್ಕೋಸ್ಕರ ಒಂದು ವರ್ಷ ನಾವೆಲ್ಲ ಫೀಲ್ಡ್ ಟೆಸ್ಟ್ಗಳು ಮಾಡಿ ನಮ್ಮ ಒಂದು ಫಸ್ಟು ಒಂದು 10 ಜನ 15 ಜನ 20 ಜನ ರೈತರುಗಳಿಗೆ ಕೊಟ್ಟು ಅವರಿಂದ ಫೀಡ್ಬ್ಯಾಕ್ಗಳನ್ನು ತಗೊಂಡು ಮತ್ತೆ ಮರು ವಿನ್ಯಾಸ ಮಾಡಿ ಯಾವ ಹೊಲಕ್ಕೆ ಇದು ಅನುಕೂಲ ಆಗುತ್ತೆ ಎಲ್ಲ ವಿನ್ಯಾಸ ಮಾಡಿ ಕಳೆದ ಒಂದು 2-2.5 ವರ್ಷದಿಂದ ನಾವು ರೈತರುಗಳಿಗೆ ಆಲ್ರೆಡಿ ಮಷಿನ್ಗಳನ್ನು ಕೊಡ್ತಾಯಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಾವು ಮಲೆನಾಡಿನಲ್ಲಿ ಮಾಡ್ತಾಯಿದ್ರು ಅಥವಾ ಕರ್ನಾಟಕದಲ್ಲಿ ಮಾಡ್ತಾಯಿದ್ರು. ಈ ನಮ್ಮ ಸಂಸ್ಥೆಯನ್ನು ಕರ್ನಾಟಕಕ್ಕೆ ಸೀಮಿತವಾಗಿ ಇಟ್ಟಿಲ್ಲ, ನಾವು ಹೊರ ರಾಜ್ಯಗಳಿಗೂ ಅಂದರೆ 8 ರಾಜ್ಯಗಳಿಗೆ ಈ ಮಷಿನ್ಗಳನ್ನು 8 ರಿಂದ 9 ರಾಜ್ಯಗಳಿಗೆ ಈ ಮಷಿನ್ಗಳನ್ನು ನಾವು ಆಲ್ರೆಡಿ ಕೊಡ್ತಾ ಇದ್ದೀವಿ. 250 ರಿಂದ 300 ಮಷಿನ್ಗಳನ್ನು ನಾವು ಆಲ್ರೆಡಿ ನಮ್ಮ ರೈತರುಗಳಿಗೆ ಕೊಟ್ಟಿದ್ದೀವಿ. ಅದರಿಂದ ಏನಿಲ್ಲ ಅಂದರೂ ಒಂದು 500 ಜನ ರೈತರುಗಳು ಈ ಮಷಿನ್ನಿಂದ ಒಂದು ಉಪಯೋಗಗಳನ್ನು ಪಡ್ತಿದ್ದಾರೆ. ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಒಳಗೆ ಯಾರು ಒಲವಿದೆ ಅಂಥವ್ರು ಇದನ್ನು ಭಾಳ ಬೇಗ ಅಡಾಪ್ಟ್ ಮಾಡ್ಕೊತಾರೆ. ಆನಂತರ ಅವರು ತಮ್ಮ ರೈತರು ಕಮ್ಯುನಿಟಿಗಳೇನಿರ್ತವೆ, ಸಮುದಾಯ ಏನಿರುತ್ತೆ ಆ ಸಮುದಾಯಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ. ನೀವು ಮಲೆನಾಡಲ್ಲೇ ಹುಟ್ಟಿ ಬೆಳೆದು ಮತ್ತು ಒಬ್ಬ ಕೃಷಿಕರ ಮಗನಾಗಿರೋದ್ರಿಂದ ಇದನ್ನು ತಯಾರಿಸಬೇಕು ಅನ್ನೋ ಒಂದು ಐಡಿಯಾ ನಿಮ್ಮಲ್ಲಿತ್ತು. ಆದರೆ ಇದನ್ನು ಜನಕ್ಕೆ ರೀಚ್ ಮಾಡಿಸ್ಬೇಕು ಅಂತ ಅಂದಾಗ ಅನ್ವೇಷಣದಿಂದ ನಿಮ್ಗೆ ಯಾವ ರೀತಿಯಾದಂತಹ ಸಪೋರ್ಟ್ ಸಿಕ್ತು? ಖಂಡಿತವಾಗ್ಲೂ ಯಾವುದೇ ಒಂದು ಹೊಸ ಉದ್ಯಮ ಸ್ಟಾರ್ಟ್ ಮಾಡಲಿ ಅಥವಾ ಸ್ಟಾರ್ಟಪ್ ಅನ್ನೋದು ಸ್ಟಾರ್ಟ್ ಮಾಡಲಿ, ನಾವು ಒಂದು ಐಡಿಯಾ ಇಟ್ಕೊಂಡು ಮಾಡಿರ್ತೀವಿ. ನಾವಾಗಲಿ ನಮ್ಮ ಬೇರೆ ಸಹ ಸಂಸ್ಥಾಪಕರು ಯಾರಿದ್ದಾರೆ ನಾವೆಲ್ಲರೂ ಹೇಗೆ ಅಂದರೆ ಕೃಷಿ ಒಂದು ಬ್ಯಾಕ್ಗ್ರೌಂಡಿಂದನೇ ಬಂದಿರೋರು, ನಾವು ಯಾರೂ ಕೂಡ ಕೃಷಿಗೆ ಹೊಸಬರಲ್ಲ. ಸೊ ಕೃಷಿಯನ್ನು ಹುಡ್ದಾಗಿಂದನೂ ನೋಡಿ ಬಂದಿರೋದ್ರಿಂದ ಕೃಷಿಯಲ್ಲಿ ಏನು ಸಮಸ್ಯೆಗಳಿದೆ ಏನಿದೆ ಎಲ್ಲವೂ ನಮಗೆ ಒಂದು ಅಂದಾಜಿರುತ್ತೆ, ಮನೆ ಮಟ್ಟದಲ್ಲೇ ಅಂದಾಜಿರುತ್ತೆ. ಹಾಗಾಗಿ ನಾವು ಇದನ್ನು ನೋಡಿ ನಮ್ಮ ಒಂದು ಟೆಕ್ನಾಲಜಿ ಇದೆ, ನಾವೆಲ್ಲರೂ ವಿದ್ಯಾರ್ಥಿಯಲ್ಲಿ ಇಂಜಿನಿಯರ್ಗಳಾಗಿರ್ತೀವಿ, ನಮ್ಮ ಕೆಲಸಗಳನ್ನು ಮಾಡಿದ್ದೀವಿ. ಸೊ ಅಲ್ಲಿ ನಮಗೆ ಆ ಅನುಭವಗಳನ್ನು ಇಟ್ಕೊಂಡು ಕೃಷಿಗೆ ಯಾವ ಥರ ಮಾಡ್ಬೋದು ಆ ಒಂದು ಐಡಿಯಾದಲ್ಲಿ ಮಾತ್ರ ನಾವು ಮುಂದುವರಿತಾ ಇರ್ತೀವಿ. ಯಾಕಂದರೆ ನಾವು ಟೆಕ್ನಾಲಜಿಗಳನ್ನು ಬಿಲ್ಡ್ ಮಾಡುವಂಥವ್ರು. ಸೊ ನಾವು ಟೆಕ್ನಾಲಜಿ ಹೇಗೆ ಬಿಲ್ಡ್ ಮಾಡಬೇಕು ಗೊತ್ತಿರುತ್ತೆ. ಅದೇ ನಮ್ಮ ರೈತರುಗಳು ಎಲ್ಲಿದ್ದಾರೆ, ಯಾವ ರೈತರುಗಳಿಗೆ ನಾವು ಇದನ್ನು ಸಾಗಿಸ್ಬೇಕು, ಆಮೇಲೆ ಈ ನಮ್ಮ ಸಂಸ್ಥೆಗೆ ಹಣಕಾಸನ್ನು ಹೆಂಗೆ ಹೊಂದಿಸ್ಬೇಕು, ಆನಂತರ ಇದಕ್ಕೆ ಮಾದರಿಯಾಗಿ ಮುಂಚೆ ಈ ಥರದ್ದೇ ಬಿಸ್ನೆಸ್ಗಳು ಮಾಡಿರೋ ಮೆಂಟರ್ಗಳು ಎಲ್ಲಿರ್ತಾರೆ, ಇವುಗಳನ್ನೆಲ್ಲ ನಾವು ಒಂದು ಸಂಸ್ಥೆಯಾಗಿ ನಾವು ಹುಡುಕ್ಲಿಕ್ಕೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ಈ ಅನ್ವೇಷಣ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಏನಿರುತ್ತೆ ಇದು ನಮಗೆ ಸಹಕಾರ ಕೊಡುತ್ತೆ. ನಮ್ಮ ಐಡಿಯಾಗಳನ್ನು ನರ್ಚರ್ ಮಾಡಲಿಕ್ಕೆ ಅಂದರೆ ಮುಂದಿನ ಹಂತಕ್ಕೆ ತಗೊಂಡು ಹೋಗಲಿಕ್ಕೆ ಯಾರ್ಯಾರು ನಮಗೆ ಇದಕ್ಕೆ ಸಹಕಾರ ಆಗ್ತಾರೆ, ಯಾವ ಸಂಸ್ಥೆಗಳು ಸಹಕಾರ ಆಗ್ತಾರೆ, ಯಾವ ಒಂದು ಮೆಂಟರ್ಗಳು ನಮಗೆ ಸಹಕಾರ ಆಗ್ತಾರೆ, ಇಲ್ಲ ಇದಕ್ಕೆ ಹಣಕಾಸು ಹೊಂದಿಸಲಿಕ್ಕೆ ಯಾವ ಸಂಸ್ಥೆಗಳು ನಮಗೆ ಸಹಕಾರ ಆಗ್ತಾರೆ, ಈ ಥರದ್ದು ಭಾಳಷ್ಟು ಮಾಹಿತಿಗಳನ್ನು ನಮಗೆ ಈ ಥರ ಅನ್ವೇಷಣ ಅನ್ನೋ ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ ಸಿಗ್ತದೆ. ಸೊ ಇದರ ಸದುಪಯೋಗ ನಾವು ಕಳೆದೊಂದು 2 ವರ್ಷಗಳಿಂದನೂ ನಾವಿಲ್ಲಿ ಇನ್ಕ್ಯುಬೇಟ್ ಆಗೋಕ್ಕಿಂತ ಮುಂಚೆಯಿಂದನೂ ಕೂಡ ಒಂದು ಡಿಸ್ಕಷನಲ್ಲಿ ಇದ್ವಿ, ಅವ್ರ ಹತ್ರ ನಮ್ಮ ಗೈಡೆನ್ಸ್ ತೊಗೊತಾ ಇದ್ವಿ. ಆನಂತರ ಇದನ್ನು ನಾವು ರೈತರುಗಳಿಗೆ ಮುಟ್ಲಿಕ್ಕೆ ಇವ್ರ ಕಡೆಯಿಂದ ಮತ್ತೆ ಸಹಕಾರ ಕೂಡ ಸಿಗ್ತಾ ಇದೆ. ಅನ್ವೇಷಣೆಯಿಂದ ಅಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಸ್ಟಾರ್ಟಪ್ ಇಂಡಿಯಾ, ಬೇರೆ ಯಾವ ಕಡೆಯಿಂದನಾದರೂ ನಿಮಗೆ ಸಹಕಾರ ಸೌಲಭ್ಯಗಳೇನಾದರೂ ದೊರೆತಿದೆಯಾ? ಇದನ್ನು ತಯಾರಿಸಿರೋದು ನೀವು ಒಬ್ಬರೇನಾ ಅಥವಾ ಸಹ ಸಂಸ್ಥಾಪಕರ ತಂಡ ಏನಾದರೂ ಇದೆಯಾ? ಭಾರತ ಸರ್ಕಾರದಿಂದನೂ ಹಾಗೆ ಕರ್ನಾಟಕ ಸರ್ಕಾರದಿಂದನೂ ನಮಗೆ ಮುಂಚೆಯಿಂದನೂ ಬೇರೆ ಬೇರೆ ಥರ ಪ್ರೋತ್ಸಾಹಗಳು ಸಿಕ್ಕೇ ಇದೆ. ಸ್ಟಾರ್ಟಪ್ ಇಂಡಿಯಾ ಆಗಿರ್ಬೋದು, ಸ್ಟಾರ್ಟಪ್ ಕರ್ನಾಟಕ ಪಾಲಿಸಿಗಳು, ಈ ಎಲ್ಲ ಪಾಲಿಸಿಗಳು ನಮಗೆ ಶುರುವ ದಿನಗಳಿಂದನೂ ಭಾಳಷ್ಟು ಬೆನಿಫಿಟ್ಗಳು ನಮಗೆ ಆಗಿದೆ. ಅದಲ್ಲದೆ
ವಿಶೇಷವಾಗಿ RKVY ರಫ್ತಾರ್ ಅಂತಕ್ಕಂಥದ್ದು ಏನಿದೆ, ಕೃಷಿ ಮಂತ್ರಾಲಯದಿಂದನೇ ಕೃಷಿ ಸಂಬಂಧ ಉದ್ಯೋಗಗಳೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನು RKVY ರಫ್ತಾರ್ ಕಡೆಯಿಂದಾಗಿದೆ, ಅಲ್ಲೂ ಕೂಡ ನಮಗೆ ಒಂದು ಹಣಕಾಸಿನ ಸಹಕಾರ ಸಿಕ್ಕಿದೆ. ಒಂದು ಗ್ರ್ಯಾಂಟ್ ಪ್ರೋಗ್ರಾಮ್ ಮುಖಾಂತರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೃಷಿಕ್ ಅನ್ನೋಕ್ಕಂಥ ಒಂದು ಸಂಸ್ಥೆ ಥ್ರೂ ನಮಗೆ RKVY ರಫ್ತಾರ್ನಲ್ಲೂ ಕೂಡ ಸಹಕಾರ ಸಿಕ್ಕಿದೆ. ಅದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರದ ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಏನಿದೆ ITBT ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲಿವೇಟ್ ಕರ್ನಾಟಕ ಅನ್ನೋದು ಏನಿದೆ, ಅದರಲ್ಲೂ ಕೂಡ ನಮಗೆ 3 ವರ್ಷದಿಂದ ಅದರಲ್ಲೂ ಕೂಡ ನಮಗೆ ಒಂದು ಸಹಕಾರ ಧನಗಳು ಸಿಕ್ಕಿದ್ದಾವೆ. ಅದೇ ಅಂತ ಮೆಂಟರ್ಶಿಪ್ ಆಗಿರ್ಬೋದು, ಇವೆಲ್ಲ ಥರದ್ದು ಭಾರತ ಸರ್ಕಾರ ಆಗಿರ್ಬೋದು, ಕರ್ನಾಟಕ ಸರ್ಕಾರ ಆಗಿರ್ಬೋದು, ಎರಡೂ ಸಂಸ್ಥೆಗಳಿಂದ ನಮಗೆ ಸರ್ಕಾರಗಳಿಂದ ನಮಗೆ ಒಂದು ಬೆನಿಫಿಟ್ ಸಿಕ್ಕಿದೆ. ಅನಂತರ ಈ ನಮ್ಮ ಜರ್ನಿಯಲ್ಲಿ ಇದು ನಮ್ಮ ಸಂಸ್ಥಾಪಕರಾದ ವಿಕಾಸ್ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ನಮ್ಮ CEO ಒಬ್ಬರು ಮಹಿಳೆ ಆಗಿರೋದ್ರಿಂದ ಇದನ್ನು ನಾವು ಶುರು ಮಾಡಿದಾಗ ನಾವೆಲ್ಲರೂ ಒಟ್ಟು ಸೇರಿ ಒಂದು ತಂಡವನ್ನು ಬಿಲ್ಡ್ ಮಾಡಿದ್ದೀವಿ. ಇಡೀ ಏನಂತಾರೆ 5-6 ಜನ ನಮ್ಮಲ್ಲಿ ಉದ್ಯೋಗ ಕೂಡ ಕೊಟ್ಟಿದ್ದೀವಿ. ಅನಂತರ ನಮ್ಮ ಉದ್ದೇಶ ಹೇಗಿದೆ ಅಂದರೆ, ನಮ್ಮ ತಂಡ ನಾವು ಯಾವ ಬಿಲ್ಡ್ ಮಾಡಬೇಕು ಅಂತಿದ್ದೀವಿ ಅಂದರೆ, ಬರೀ ಶಿವಮೊಗ್ಗದಲ್ಲೋ ಅಥವಾ ಕರ್ನಾಟಕದಲ್ಲಿ ಯಾವುದೋ ಒಂದು ಊರಿನಲ್ಲಿ ನಾವು ಒಂದು ಫ್ಯಾಕ್ಟ್ರಿನ ಸೆಟಪ್ ಮಾಡಿಬಿಟ್ಟು ಅಲ್ಲೇ ಮಷಿನ್ಗಳನ್ನು ತಯಾರು ಮಾಡಿ ಯಾವುದೋ ರಾಜ್ಯಕ್ಕೋ ಹೊರ ರಾಜ್ಯಕ್ಕೋ ಕಳಿಸ್ಬೇಕು ಅನ್ನೋದಷ್ಟೇ ಅಲ್ಲ. ಡಿಸೆಂಟ್ರಲೈಸ್ ಪ್ರೊಡಕ್ಷನ್ ಅಂತ ಅಂದರೆ ಆ ಊರಿನಲ್ಲೇ ಒಂದು ಉತ್ಪನ್ನಗಳನ್ನು ಅವರು ಪ್ರೊಡಕ್ಷನ್ ಮಾಡಬೇಕು. ಈ ನಮ್ಮ ಯಂತ್ರಗಳೇನಿದೆ ಇದನ್ನು ತಗೊಂಡು ಅವರು ಒಬ್ಬ ಸ್ಕಿಲ್ಡ್ ಲೇಬರ್ ಅಲ್ಲೇ ಇದ್ರದ್ದು ಒಂದು ನಮ್ಮ ಹತ್ರ ಟ್ರೈನಿಂಗ್ ತೊಗೊಂಡು ಅಲ್ಲೇ ಒಂದು ಉದ್ಯೋಗ ಸ್ಟಾರ್ಟ್ ಮಾಡ್ಬೋದು. ಅದು ಒಂದು. ಅದಲ್ಲದೆ ಈ ಯಂತ್ರಗಳನ್ನು ತಗೊಂಡು ಬಾಡಿಗೆ ಆಧಾರದಲ್ಲಿ ಕೃಷಿ ಮಾಡೋದ್ರಿಂದ, ಅಂದರೆ ಎಡೆಕುಂಟೆ ಹೊಡಿಲಿಕ್ಕೆ ಹೋಗೋದಾಗಿರ್ಬೋದು ಅಥವಾ ಕಳೆ ನಿರ್ವಹಣೆಗೆ ಬೇರೆ ಹೊಲಗಳಿಗಾಗಿರ್ಬೋದು, ಒಂದು ಯಂತ್ರದಿಂದ ಒಂದು ಊರಿನಲ್ಲೇ ಒಂದು ಉದ್ಯೋಗಗಳು ಮಾಡ್ಕೊಬೋದು. ಅದನ್ನು ನಾವು ವಿಲೇಜ್ ಲೆವೆಲ್ ಆಂಟ್ರಪ್ರನರ್, ಅಂದರೆ ಗ್ರಾಮೀಣ ಮಟ್ಟದಲ್ಲೇ ಒಬ್ಬ ಸ್ವಯುದ್ಯೋಗಗಳನ್ನ ಮಾಡುವಂಥದ್ದು. ಅವನಿಗೆ ಮಾಡೋ ಒಂದು ಹಂಬಲ ಇರುತ್ತೆ, ಊರಲ್ಲೇ ಇದೇನಾದ್ರು ಮಾಡಬೇಕು ಅಂತಿರುತ್ತೆ, ಆದರೆ ಏನು ಮಾಡಬೇಕು ಅಥವಾ ಅವನಿಗೆ ಯಾವುದೇ ಥರದ ಒಂದು ಸಪೋರ್ಟ್ ಇರೋದಿಲ್ಲ. ಅಂಥ ಯುವಕರು, ದುಡಿಯುವಂಥ ಯುವಕರಿದ್ದಲ್ಲಿ ನಾವು ನಮ್ಮ ಯಂತ್ರಗಳನ್ನು ಅವರಿಗೆ ಒಂದು ಸಹಾಯಧನ ಇದೆಲ್ಲ ಮಾಡಿ ಕೊಟ್ಟು ಅವರು ಅದರಿಂದ ಒಂದು ಉದ್ಯಮಗಳನ್ನು ಶುರು ಮಾಡಿಕೊಳ್ಳುವಂಥ ಒಂದು ಯೋಜನೆ ಕೂಡ ನಾವು ಮಾಡಿದ್ದೀವಿ. ಆ ಮುಖಾಂತರ ನಾವು ಆಲ್ರೆಡಿ ಅದಕ್ಕೆ 15-18 ಜನ ಯುವಕರು ನಮ್ಮಲ್ಲಿ ಆ ಥರ ಮಷಿನ್ಗಳನ್ನು ಖರೀದಿ ಮಾಡಿ ಸ್ವಉದ್ಯೋಗಗಳನ್ನು ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ತಂಡ ಬರೀ ಒಂದು ಊರಿನಲ್ಲಿ ಸೀಮಿತ ಅಲ್ಲದೆ ಬೇರೆ ಕಡೆಯೂ ಆಗುವಂಗೆ ನಾವು ಮಾಡ್ತಾ ಇದ್ದೇವೆ. ಇಲ್ಲಿರುವಂತಹ 2 ಯಂತ್ರಗಳು ಅಷ್ಟೇ ತಯಾರು ಮಾಡಿರೋದು ಅಥವಾ ಇದ್ರ ಜೊತೆ ಬೇರೆ ಯಾವುದಾದ್ರೂ ಉಪಕರಣಗಳನ್ನ ನೀವು ರೆಡಿ ಮಾಡಿದ್ದೀರಾ? ನಮ್ಮಲ್ಲಿ ಕಳೆ ನಿರ್ವಹಣೆಗೆ ಮೇಯ್ನ್ ಇರುವಂಥದ್ದು, ಅಂದರೆ ಹೊಲಗಳಿಗಾಗಿರ್ಬೋದು, ಗದ್ದೆಗಾಗಿರ್ಬೋದು, ತೋಟಗಾರಿಕೆಗಳ ಬ್ರಷ್ ಕಟ್ಟರ್ಗಳು ಮಾಡಿದ್ದೀವಿ. ಆಮೇಲೆ ಎಲ್ಲವೂ ಕೂಡ ನಮ್ಮೆಲ್ಲ ಯಂತ್ರಗಳು ಬ್ಯಾಟ್ರಿ ಚಾಲಿತವೆ ಮತ್ತು ಎಲ್ಲ ಕಾಮನ್ ಬ್ಯಾಟ್ರಿ, ಅಂದರೆ ಯಾರಿಗೋ 2-3 ಮಷಿನ್ಗಳ ರಿಕ್ವೈರ್ಮೆಂಟ್ ಇತ್ತು ಅಂದರೆ ನಮ್ಮಲ್ಲಿ 2-3 ಬ್ಯಾಟ್ರಿ ತೊಗೊಳ್ಬೇಕಾಗಿರುತ್ತೆ. ಒಂದೇ ಯಂತ್ರದಲ್ಲಿ ಒಂದೇ ಬ್ಯಾಟ್ರಿನಲ್ಲೇ ಬಳಸ್ಬೋದು. ಕಳೆ ನಿರ್ವಹಣೆಗಿದೆ, ಟ್ರಾಲಿ ಮಾಡಿದ್ದೀವಿ. ತೋಟಗಾರಿಕೆ ಬೆಳೆಗಳಿಗೆ ಬ್ರಷ್ ಕಟ್ಟರ್ ಜೊತೆಗೆ ಟ್ರಾಲಿ, ಮಣ್ಣು, ಗೊಬ್ಬರ, ಗೊನೆಗಳನ್ನು ತಗೊಂಡು ಹೋಗಲಿಕ್ಕೆ ಹೊಲದಲ್ಲಿ. ಆನಂತರ ನಮ್ಮಲ್ಲಿ ಭತ್ತಕ್ಕೆ ಪೂರ್ತಿ ಒಂದು ವ್ಯಾಲ್ಯೂ ಚೈನ್ನೇ ಮಾಡ್ತಾಯಿದ್ದೀವಿ. ನಾಟಿ ಮಷಿನ್ನು, ಕಳೆ ಮಷಿನ್ನು, ಆನಂತರ ಒಕ್ಕಣೆ ಮಷಿನ್ನು, ಕಟಾವು ಮಷಿನ್, ಇವೆಲ್ಲ ಭತ್ತಕ್ಕೆ ಪೂರ್ತಿ ಒಂದು ಸಹಕಾರ ಆಗಂಗೆ ಒಂದು ಯಂತ್ರಗಳನ್ನು ಮಾಡ್ತಿದ್ದೀವಿ. ಕೋಳಿ ಫಾರಮ್ಗಳನ್ನು ಮಾಡಿರ್ತಾರೆ, ಒಂದು ಅಡಿಷನಲ್ ಇನ್ಕಮ್ ಆಗಿ ಒಂದು ಕೃಷಿ ಮಾಡ್ತಿರ್ತಾರೆ, ಅದ್ರ ಜೊತೆಗೆ ಹೈನುಗಾರಿಕೆ ಆಗಿರ್ಬೋದು, ಕೋಳಿ ಫಾರಮ್ಗಳನ್ನು ಅಧಿಕ ಇಳುವರಿಗೆ ಮತ್ತು ಇದಕ್ಕೆ ಅಂತ ಮಾಡಿರ್ತಾರೆ. ಅಲ್ಲೂ ಕೂಡ ರೇಕಿಂಗ್ ಅಂತ ಮಾಡ್ತಾರೆ. ಪ್ರತಿನಿತ್ಯ ಅವರು ಕಾಲಾಡಬೇಕು ಅಥವಾ ರೇಕಿಂಗ್ ಮಾಡಬೇಕು. ಅದು ಭಾಳಷ್ಟು ಕಷ್ಟ. ನಿಮಗೆ 25-30 ದಿನ ಆದಮೇಲೆ ಅದು ಭಾಳ ಗಟ್ಟಿಯಾಗಿರೋದ್ರಿಂದ ನಿಮಗೆ ಬಳಸಲಿಕ್ಕೆ ಆಗೋದಿಲ್ಲ. ಅಲ್ಲೂ ಕೂಡ ನಾವು ಕೋಳಿ ಫಾರಮಲ್ಲಿ ರೇಕಿಂಗ್ ಮಷಿನ್ ಅಂತ ಮಾಡಿದ್ದೀವಿ. ಈ ಎಲ್ಲ ಯಂತ್ರಗಳು ಕಾಮನ್ ಬ್ಯಾಟ್ರಿ, ಅಂದರೆ ಒಂದೇ ಬ್ಯಾಟ್ರಿಲಿ ನಮ್ಮದು ವರ್ಕ್ ಆಗ್ತದೆ. ಸೊ ಆ ಥರ ನಾವು ವಿನ್ಯಾಸ ಮಾಡಿದ್ದೀವಿ. ಕೌಶಿಕ್ ಅವರೇ, ತಂತ್ರಜ್ಞಾನ ಅನ್ನೋದು ನಿಂತು ನೀರಾಗಬಾರ್ದು, ಅದರಿಂದ ದೇಶಕ್ಕೆ, ಸಮಾಜಕ್ಕೆ ಕೊಡುಗೆ ದೊರೆಯೋ ಹಾಗಾಗಬೇಕು ಅನ್ನೋ ಉದ್ದೇಶದಿಂದ ನೀವೊಂದು ಕಂಪ್ನಿ ಕೂಡ ಶುರು ಮಾಡಿದ್ದೀರಾ. ಇದರಿಂದ ಕೇವಲ ಮಲೆನಾಡು ರೀಜನ್ ಅಷ್ಟೇ ಅಲ್ಲದೆ ಭಾರತಾದ್ಯಂತ ಇರುವಂತಹ ಕೃಷಿಕರಿಗೆ ನೆರವಾಗುವಂತಹ ಮಷೀನ್ಸ್ನ ನೀವು ಡೆವಲಪ್ ಮಾಡಿದ್ದೀರಾ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾಹಿತಿನ ಹಂಚ್ಕೊಂಡಿದ್ದೀವಿ. ವೀಕ್ಷಕರೇ, ನಮ್ಮ ಜೊತೆ ಟ್ರ್ಯಾಕ್ಟರಿ ಆ್ಯಪ್ನ ಫೌಂಡರ್ ಆಗಿರುವ ದಯಾ ಸುಧನ್ ಅವರಿದ್ದಾರೆ. ಅವ್ರ ಬಗ್ಗೆ, ಅವ್ರ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಏನಿದು ಟ್ರ್ಯಾಕ್ಟರಿ ಆ್ಯಪ್ ಮತ್ತು ವೆಬ್ಸೈಟ್ ಎರಡೂ ಇದೆ ಅಲ್ವಾ? ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ. ಟ್ರ್ಯಾಕ್ಟರಿ ಆ್ಯಪ್ ಇದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್, ಕೃಷಿ ಉಪಕರಣಗಳ ಒಂದು ಮಾರುಕಟ್ಟೆ ವೇದಿಕೆ. ಈ ಟ್ರ್ಯಾಕ್ಟರಿ ಆ್ಯಪ್ ಮತ್ತು ವೆಬ್ಸೈಟಲ್ಲಿ ಒಬ್ಬ ರೈತ ಬಂದ ಅಂದರೆ ಯಾವುದಾದ್ರೂ ಟ್ರ್ಯಾಕ್ಟ್ರಿಗಳು, ಜಾನ್ ಡಿಯರ್ ಇರ್ಬೋದು, ಸ್ವರಾಜ್ ಇರ್ಬೋದು, ಆ ಥರ ಟ್ರ್ಯಾಕ್ಟರ್ಗಳು ಮಾಹಿತಿ, ಆಮೇಲೆ ಕೃಷಿ ಉಪಕರಣಗಳು, ಡ್ರೋನ್ಗಳಿರ್ಬೋದು, ರೋಟಾವೇಟರ್ಸು, ಕಲ್ಟಿವೇಟರ್ಸು, ವೀಡ್ ಕಟರ್ಸು ಹೊಸದು. ಅದೇ ರೀತಿ ಹಳೆ ಟ್ರ್ಯಾಕ್ಟರ್ಗಳು. ಈಗ ನನಗೆ ಒಬ್ಬ ರೈತ ನನ್ನ ಹಳೆ ಟ್ರ್ಯಾಕ್ಟರ್ ನಾನು ಮಾರಾಟ ಮಾಡಬೇಕು, ನೀವು ಆ ಟ್ರ್ಯಾಕ್ಟರ್ನ ಪರ್ಚೇಸ್ ಮಾಡಬೇಕು. ಸೊ ಮುಂಚೆ ಏನಾಗ್ತಿತ್ತು ಅಂದರೆ ಹಂಗೆ ಬಾಯಿ ಮಾತಲ್ಲಿ ಆ ಟ್ರ್ಯಾಕ್ಟರ್ಗಳ್ನ ಮಾರಾಟ ಮಾಡ್ತಿದ್ರು. ಅಂದರೆ ನಮ್ಮೂರಲ್ಲೇ ಸುತ್ತಮುತ್ತಲ ಒಂದು 2-3
ಕಿಲೋಮೀಟ್ರಲ್ಲೇ ಗೊತ್ತಾಗ್ತದೆ. ಈಗೇನು ಅಂದರೆ ನಮ್ಮ ಥ್ರೂಔಟ್ ಕರ್ನಾಟಕದಲ್ಲಿ ನಮ್ಮ ಆ್ಯಪು ವರ್ಕ್ ಆಗ್ತಾಯಿದೆ ಮೇಡಮ್. ಈಗ ಇಲ್ಲಿ ಯಾರೋ ನಮ್ಮ ಶಿವಮೊಗ್ಗದಲ್ಲಿ ಯಾರು ಟ್ರ್ಯಾಕ್ಟ್ರಿ ಮಾರಾಟಕ್ಕೆ ಹಾಕಿದ್ದಾರೆ ಅಂದರೆ ಸುತ್ತಮುತ್ತಲಿರೋರಿಗೆ ಅದು ಗೊತ್ತಾಗುತ್ತೆ. ಸೊ ಏನಾಗುತ್ತೆ ಅಂದರೆ ನಮ್ಮ ಹಳೆ ಟ್ರ್ಯಾಕ್ಟರ್ಗಳಿಗೆ ಒಂದು ಒಳ್ಳೆ ವಿಸ್ತಾರವಾದ ವೇದಿಕೆ ಸಿಗುತ್ತೆ. ಅದೇ ಥರ ಒಳ್ಳೆ ಬೆಲೆ ಸಿಗ್ಬೋದು. ಆಮೇಲೆ ಇನ್ನೊಬ್ಬ ಯಾರೋ ಅದನ್ನು ಪರ್ಚೇಸ್ ಮಾಡೋನಿದ್ದರೆ ಅವನಿಗೂ ಅದೇ ರೀತಿ ಒಳ್ಳೆ ಟ್ರ್ಯಾಕ್ಟ್ರಿಗಳು ಆಪ್ಷನ್ಸ್ಗಳು ಜಾಸ್ತಿ ಸಿಗುತ್ತವೆ. ಯಾವ ಟ್ರ್ಯಾಕ್ಟ್ರಿ ಎಷ್ಟು HP ಈ ಥರ ಹಳೆ ಟ್ರ್ಯಾಕ್ಟ್ರಿಂದ ನಮ್ಮ ಆ್ಯಪ್ ಸ್ಟಾರ್ಟ್ ಆಗಿದ್ದು. ಸೊ ಅದರಿಂದ ನಮಗೆ ಈಗ 14,000 ಡೌನ್ಲೋಡ್ ಇದ್ದಾವೆ. ಸುಮಾರು ಮೋರ್ ದೆನ್ 200 ಟ್ರ್ಯಾಕ್ಟರ್ಗಳು ನಮ್ಮ ಆ್ಯಪ್ ಮುಖಾಂತರ ಮಾರ್ಕೆಟ್ ಆಗಿದೆ ಮೇಡಮ್. ಓಕೆ, ಈಗ ಬೈಯರ್ಸ್ ಮತ್ತು ಸೆಲ್ಲರ್ಸ್ಗೆ ನೀವು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ. ಈಗ ಬರೀ ಹೊಸ ಎಕ್ವಿಪ್ಮೆಂಟ್ಸ್ ಮಾತ್ರನೇ ಇರುತ್ತಾ ಅಥವಾ ಯಾವ್ದು? ಹಳೆ ಟ್ರ್ಯಾಕ್ಟರಿಂದ ಸ್ಟಾರ್ಟ್ ಮಾಡಿದ್ವಿ. ಈಗ ನಾವು ಹೊಸ ಟ್ರ್ಯಾಕ್ಟರ್ಸು ಅಂದರೆ ಅವೇರ್ನೆಸ್ ಬೇಕು. ಹೌದು, ಹೊಸ ಟ್ರ್ಯಾಕ್ಟರ್ ನನ್ನ ಜಮೀನಿಗೆ ನಂದು ಅಡಿಕೆ ತೋಟ ಇದೆ, ನನಗೆ ಯಾವ ಥರ ಟ್ರ್ಯಾಕ್ಟರ್ಸ್ ಬೇಕು, 30 HP ಬೇಕಾ, 40 HP ಬೇಕಾ, ಅಥವಾ ಅದ್ರ ರೇಟ್ ಎಷ್ಟು, ಆಮೇಲೆ ಅದರಲ್ಲಿ ಏನು ಒಂದು ಯಾವುದೋ ಒಂದು ಟ್ರ್ಯಾಕ್ಸ್ಟಾರ್ ಟ್ರ್ಯಾಕ್ಟ್ರಿ ತಗೊಳ್ತೀನಿ ಅಂತ 536 ಅದ್ರ ಸ್ಪೆಸಿಫಿಕೇಶನ್ ಹೆಂಗೆ ಬೇಕು, ಆ ರೀತಿ ಎಜುಕೇಷನ್ ನಾವು ರೈತರಿಗೆ ಕೊಡೋಕ್ಕೆ ನಾವು ಆ್ಯಪನ್ನು ಮಾಡಿದ್ದೀವಿ. ಸೊ ಡಿಜಿಟಲಿ ಒಬ್ಬ ರೈತ ಬಂದು ಯಾವ ಟ್ರ್ಯಾಕ್ಟ್ರಿ ನನಗೆ ಸೂಕ್ತ ಆಗುತ್ತೆ, ಕ್ಯಾಪ್ಟನ್ ಬೇಕಾ, ಆಮೇಲೆ ಆ ಡೀಲರ್ ಎಲ್ಲಿದ್ದಾರೆ, ಅದರದ್ದು ಮಾಹಿತಿ ಏನು, ಯಾವ ಟ್ರ್ಯಾಕ್ಟರ್ ನನಗೆ ಸೂಕ್ತ, ಅದರಲ್ಲಿ ಏನು ಸ್ಪೆಸಿಫಿಕೇಶನ್ ಇದೆ. ಮತ್ತು ನಾವು ಇದನ್ನು ಕನ್ನಡದಲ್ಲೇ ಬರಂಗೆ ಮಾಡಿದ್ವಿ. ಅಂದರೆ ನಾವು ಸ್ಟಾರ್ಟಿಂಗ್ ಕನ್ನಡದಲ್ಲಿ, ಆಮೇಲೆ ಎಲ್ಲ ರೀತಿ ಇಂಡಿಯನ್ ಲ್ಯಾಂಗ್ವೇಜಸ್ಸಲ್ಲೂ ನಾವು ಡಿಸೈನ್ ಮಾಡಿದ್ವಿ ಮೇಡಮ್. ಈಗ ಸ್ಟಾರ್ಟಿಂಗ್ ಕನ್ನಡ, ಹಿಂದಿ, ಮರಾಠಿ, ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಬರುವ ದಿನಗಳಲ್ಲಿ ನಾವು ಎಲ್ಲ ಈ ಇಂಡಿಯನ್ ಲ್ಯಾಂಗ್ವೇಜಸ್ಸನ್ನು ಮಾಡಬೇಕು ಅಂತ ಇದ್ದೀವಿ. ಟ್ರ್ಯಾಕ್ಟರ್ ಇನ್ಫಾರ್ಮೇಷನ್ಸು. ಸೊ ಒಂದು ಡೀಟೇಲ್ ಇನ್ಫಾರ್ಮೇಷನು ಆ ಒಂದು ಮೆಷಿನರಿ ಅಥವಾ ಒಂದು ವೆಹಿಕಲ್ ಬಗ್ಗೆ ನೀವು ಕೊಡ್ತೀರಾ. ಸೊ ಈಗ ಯಾವ ರೀತಿ ಅದನ್ನ ಆಕ್ಸೆಸ್ ಮಾಡ್ಕೋಬೇಕು? ನಮ್ಮ ಪ್ಲೇಸ್ಟೋರಲ್ಲಿ ಹೋದರೆ ನಮ್ಮ ಟ್ರ್ಯಾಕ್ಟ್ರಿ ಅಂತ ಹೊಡೆದ್ರೆ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಬೋದು. ಆಮೇಲೆ ನಮ್ಮದು ವೆಬ್ಸೈಟ್ ಇದೆ www.tractory.in. ಆ ವೆಬ್ಸೈಟಲ್ಲಿ ಹೊಡೆದ್ಬಿಟ್ರೆ ಸಾಕು. ನೀವು ಆ್ಯಪಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ ನೀವು ಲಾಗಿನ್ ಆಗಿಬಿಟ್ರೆ ನಮ್ಮ ಆ್ಯಪಲ್ಲಿ ನೀವು ಎಲ್ಲ ರೀತಿ ಮಾಹಿತಿ ಸಿಗುತ್ತೆ ಮೇಡಮ್. ಎಲ್ಲ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ದು. ಅದೇ ರೀತಿ ಬರೀ ಟ್ರ್ಯಾಕ್ಟರ್ ಸೆಕ್ಷನ್, ಅದಕ್ಕೆ ಲೋನ್ಸ್ ಬೇಕು. ಅದು ಬರುವ ದಿನಗಳಲ್ಲಿ ನಾವು ಲೋನ್ಸು, ಈಗ ಟ್ರ್ಯಾಕ್ಟರ್ ಲೋನ್ಸ್ ಬೇಕು, ಯಾವ್ದು ಬೆಸ್ಟು, NBFC ಬೆಸ್ಟು ಅಥವಾ ಬ್ಯಾಂಕ್ ಬೆಸ್ಟು. ಸೊ ಈ ರೀತಿ ಏನೇ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್, ಕೃಷಿ ಉಪಕರಣಗಳಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಮಾಹಿತಿ, ಎಲ್ಲ ರೀತಿಯ ಸರ್ವಿಸನ್ನು ನಾವು ಕೊಡಬೇಕು ಅಂತ ನಮ್ಮ ಉದ್ದೇಶ. ರೈತನಿಗೆ ಹೆಲ್ಪ್ ಆಗಲಿ, ಎಜುಕೇಟೆಡ್ ಆಗಲಿ ಅಂತ ನಮ್ಮ ಆ್ಯಪ್. ಸೊ ಈಗ ಎಷ್ಟು ಜನ ಯೂಸರ್ಸ್ ಇದ್ದಾರೆ ಮತ್ತು ಎಷ್ಟು ಜನ ಆಗಲೇ ಇದು ಒಂದು ಸಕ್ಸಸ್ ರೇಟ್ ಏನಿದೆ ಇದರ? ಸಕ್ಸಸ್ ರೇಟು ಅಂದರೆ ನಾವು ಆಲ್ಮೋಸ್ಟ್ ಲಾಸ್ಟ್ 10 ಮಂತ್ಸಿಂದ ಈ ಆ್ಯಪ್ ಸ್ಟಾರ್ಟ್ ಮಾಡಿದ್ವಿ. ಥ್ರೂಔಟ್ ಕರ್ನಾಟಕ, ನಮ್ಮದು ಜಾಸ್ತಿ ಉತ್ತರ ಕರ್ನಾಟಕದಲ್ಲೇ ಭಾಳ ಯೂಸರ್ಸ್ ಇದ್ದಾರೆ. 14,000 ಜನ ಡೌನ್ಲೋಡ್ ಮಾಡಿದ್ದಾರೆ ಮೇಡಮ್. ಆಮೇಲೆ ಇದರಲ್ಲಿ 1,300 ಹಳೆ ಟ್ರ್ಯಾಕ್ಟರ್ಸ್ ಲಿಸ್ಟಿಂಗ್ ಆಗಿದೆ. ಆಮೇಲೆ ಹೊಸ ಟ್ರ್ಯಾಕ್ಟರ್ 3 ಟ್ರ್ಯಾಕ್ಟರ್ ಜೊತೆ ನಾವು ಬ್ರ್ಯಾಂಡ್ ಟೈಅಪ್ ಮಾಡ್ಕೊಂಡಿದ್ದೀವಿ. ಫಾರ್ಮ್ ಟ್ರ್ಯಾಕು, ಟ್ರ್ಯಾಕ್ ಸ್ಟಾರು ಮತ್ತು ಕ್ಯಾಪ್ಟನ್ ಟ್ರ್ಯಾಕ್ಟರ್ಸು. ಇವ್ರದ್ದೆಲ್ಲ ಟ್ರ್ಯಾಕ್ಟರ್ಸು ಫೀಚರ್ಸು ನಾವು ಹಾಕಿದ್ದೀವಿ ನಮ್ಮ ಆ್ಯಪಲ್ಲಿ. ಬರುವ ದಿನಗಳಲ್ಲಿ ಮಹೀಂದ್ರ ಎಲ್ಲ ಟ್ರ್ಯಾಕ್ಟರ್ಗಳ ಜೊತೆ ಮಾತಾಡ್ತಾ ಇದ್ದೀವಿ. ಅದೇ ರೀತಿ ಡ್ರೋನ್ಸ್ಗಳಿದ್ದಾವೆ. ಆಮೇಲೆ ಫಾರ್ಮ್ ಟ್ರ್ಯಾಕ್ ಅಂತ ಕ್ವಾಡ್ ಬೈಕ್ ಇದೆ. ಹೊಸ ರೀತಿ ಆವಿಷ್ಕಾರ ಆಗ್ತಾ ಇರೋಂಥ ಎಲ್ಲ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ನಾವು ಈ ಆ್ಯಪಲ್ಲಿ ತರ್ತಾ ಇದ್ದೀವಿ ಮೇಡಮ್. ಡ್ರೋನ್ಸು, IoT ಡಿವೈಸಸ್ಸು, ಈ ಥರದವೆಲ್ಲ ನಾವು ಇದರಲ್ಲಿ ಆ್ಯಪಲ್ಲಿ ಹಾಕಿದ್ದೀವಿ. ಒಟ್ಟಾರೆಯಾಗಿ ಅದರದ್ದು ಫೀಚರ್ಸ್ ಏನು ಮಾಹಿತಿ ಇದೆ ಅದನ್ನು ನೀವು ನಿಮ್ಮ ಆ್ಯಪ್ ಮೂಲಕ ಕೊಡ್ತಾ ಇದ್ದೀರಾ. ಓಕೆ, ಈ ಕೆಲವೊಂದು ಬೆಂಗಳೂರಲ್ಲಷ್ಟೇ ಕೃಷಿ ಉಪಕರಣಗಳು ಸಿಗ್ತಿರ್ತವೆ. ನಮ್ಮ ಇಲ್ಲಿ ದಾವಣಗೆರೆ, ಶಿವಮೊಗ್ಗದಲ್ಲಿ ಅದು ಗೊತ್ತಿರಲ್ಲ. ಸೊ ನಮ್ಮ ಆ್ಯಪಲ್ಲಿ ಬಂದುಬಿಟ್ರೆ ಅವನಿಗೂ ಹೆಲ್ಪ್ ಆಗುತ್ತೆ. ಅವನಿಗೆ ಮಾರ್ಕೆಟ್ ಮಾಡೋಕ್ಕೆ, ಯಾರಿಗೆ ಆ ಬೆಂಗಳೂರಲ್ಲಿ ಕೂತು ಮಾರಾಟ ಮಾಡ್ತಾನಲ್ಲ, ಅದು ಈ ಎಲ್ಲ ರೈತರಿಗೂ ತಲುಪುತ್ತೆ ನಮ್ಮ ಆ್ಯಪ್ ಮುಖಾಂತರ. ಒಬ್ಬ ರೈತ ಬಂದ ಅಂದರೆ ಸೊ ಅವರು ಇಲ್ಲಿಂದ ನಮ್ಮ ಆ್ಯಪ್ ಮುಖಾಂತರ ನಾವು ಅವರು ಕನೆಕ್ಟು ಡೀಲರ್ಸ್ಗಳಿಗೆ ನಾವು ಕನೆಕ್ಟ್ ಮಾಡ್ಬೋದು. ಸೊ ಈ ಒಂದು ಆ್ಯಪ್ನ ಸ್ಟಾರ್ಟ್ ಮಾಡೋ ಉದ್ದೇಶ ಏನಿತ್ತು? ನಿಮ್ಮದು ಹಿನ್ನೆಲೆ ಏನು? ನೀವು ಕೃಷಿಕರು? ಮೇಡಮ್, ನಾನು 10 ವರ್ಷ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರು ಮತ್ತು ಚೆನ್ನೈಯಲ್ಲಿ ಕೆಲಸ ಮಾಡಿದೆ. ಸೊ ನನ್ನ ಜಮೀನಿತ್ತು. ನನ್ನ ಊರು ಕುರುವ ಗ್ರಾಮ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ. ನಾನಲ್ಲಿ ಬಂದಾಗ ಏನಾದರೂ ಈ ಥರ ನಮ್ಮದು ಟ್ರ್ಯಾಕ್ಟರ್ ಇತ್ತು. ಈಗ ನನಗೆ ಹೊಸ ಟ್ರ್ಯಾಕ್ಟರ್ಸು ಬೇಕಾಗಿತ್ತು, ಅದರ ಮಾಹಿತಿ ಇರಲಿಲ್ಲ. ಇಲ್ಲ, ನಾನು ಡೀಲರ್ಸ್ ಹತ್ರ ಹೋಗ್ಬೇಕಾಗಿತ್ತು. ಅದೇ ರೀತಿ ನನಗೆ ಯಾವುದೋ ಒಂದು ಹೊಸ ರೋಟಾವೇಟರ್ ಆದರೆ, ನಮ್ಮ ಟ್ರ್ಯಾಕ್ಟರ್ ರೋಟಾವೇಟರ್ ಆದರೆ 1 ಲಕ್ಷ ರೂಪಾಯಿ ಆಗುತ್ತೆ ಮೇಡಮ್. ಅದೇ ರೈತನಿಗೆ ದುಡ್ಡಿರಲ್ಲ. ಸೊ ಅವನೇನು ಮಾಡ್ತಾನೆ, ಹಳೇದು ನೋಡ್ತಾ ಇರ್ತಾನೆ, ಒಳ್ಳೆ ಉತ್ತಮವಾಗಿರೋ ಕಂಡೀಷನಲ್ಲಿ. ಅದೇ 40,000ಕ್ಕೆ 50,000ಕ್ಕೆ ಸಿಗುತ್ತೆ. ಸೊ ಅದನ್ನು ನಾನು ಹುಡುಕ್ಬೇಕು ಅಂದರೆ ಏನು ಮಾಡ್ತಿದ್ವಿ, ಫಸ್ಟು ಮೌತ್ ಪಬ್ಲಿಸಿಟಿಯಲ್ಲಿ ಸಿಗ್ತಿತ್ತು. ಇಲ್ಲ, ಆ ಪಕ್ಕದಲ್ಲಿ ಹಳ್ಳಿದೆ, ಹೋಗಿ ನೋಡ್ಕೊಂಬ, ನಾವು ಹೋಗಿ ಬೈಕಲ್ಲಿ ಹೋಗಿ ನೋಡ್ಕೊಂಬರ್ಕಿತ್ತು. ಸೊ ಅದಕ್ಕೆ ನನಗೆ ಯಾಕೆ ಇದನ್ನು ಆ್ಯಪಲ್ಲಿ ಮಾಡಬಾರ್ದು, ಯಾಕೆ ಒಂದು ವೆಬ್ಸೈಟ್ ಮಾಡಬಾರ್ದು. ಸೊ ಯಾರೋ ರೋಟಾವೇಟರ್ ಮಾರುವಂಥವನು ಆ ಆ್ಯಪಲ್ಲಿ ಹಾಕ್ತಾನೆ. ಅದೇ ರೀತಿ ಅದು ನಿಮಗೆ ಬೇಕಾಗಿರುತ್ತೆ. ಸೊ ನನ್ನ ಆ್ಯಪಲ್ಲಿ ಎಲ್ಲ ರೈತರು ಅವ್ರದ್ದು ಉಪಯೋಗವಿಲ್ಲದಂಥ ಯಾವುದೋ ಕೃಷಿ ಉಪಕರಣಗಳು ನಮ್ಮ ಆ್ಯಪಲ್ಲಿ ಹಾಕಿರೋದ್ರಿಂದ ನಮಗೇನಂತೆ ಇಲ್ಲೇ ಆ್ಯಪಲ್ಲಿ ಓಕೆ ಇಲ್ಲ, ನಂದು 30 ಕಿಲೋಮೀಟ್ರ್ ದೂರದಲ್ಲಿದೆ, ಇದನ್ನು ಹೋಗಿ ನಾನು ಯಾಕೆ ನೋಡಬಾರ್ದು, ಇಲ್ಲೇ ಫೋನಲ್ಲಿ ನಾನು ಜಡ್ಜ್ ಮಾಡಿ ಹೋಗಿ ನಾನು ವ್ಯವಹಾರ ಕುದುರಿಸಿದ್ದೆ. ಒಂದು ಉದಾಹರಣೆ ಹೇಳ್ತೀನಿ. ನನ್ನೊಂದು ಹೋಲ್ ಡಿಗ್ಗರ್ ಇತ್ತು ಮೇಡಮ್, ಪೋಸ್ಟ್ ಹೋಲ್ ಡಿಗ್ಗರ್ ಅಂತೇಳಿ. ಅದು ಗುಂಡಿ ಹೊಡೆಯೋಕ್ಕೆ, ಅಡಿಕೆಗೆ, ಬಾಳೆಗೆ ಡಿಗ್ಗರ್ ಇತ್ತು.
ಅದನ್ನು ನಾನು ಮಾರಾಟ ಮಾಡಬೇಕಿತ್ತು. ನಾನು ನನ್ನ ಸೀಮಿತವಾದ ಮಾರುಕಟ್ಟೆಯಲ್ಲಿ ಅದನ್ನು ಮಾರೋದಿದ್ದರೆ 20,000ಕ್ಕೆ ಹೋಗೋದು. ಬಟ್ ನಾನು ಒಂದು ನನ್ನ ಆ್ಯಪಲ್ಲಿ ಹಾಕಿದ್ರಿಂದ ನನಗೆ ಒಳ್ಳೆ ಥ್ರೂಔಟ್ ಕರ್ನಾಟಕ ಅದಕ್ಕೆ ಕಾಲ್ ಬಂದವು. ಸೊ ಅವಾಗ ಏನಾಯಿತು, ಅದು 20,000ಕ್ಕೆ ಹೋಗೋದು 42,000ಕ್ಕೆ ನಾನು ಮಾರಾಟ ಮಾಡಿದೆ. ಸೊ ಏನಾಗುತ್ತೆ ಅಂದರೆ ಈ ರೀತಿಯ ಒಂದು ವೇದಿಕೆಗಳು, ಒಂದು ಕನೆಕ್ಟೆಡ್ ಫಾರ್ಮರ್ಸ್ನ ಕನೆಕ್ಟ್ ಮಾಡೋದ್ರಿಂದ, ಬೈಯರ್ಸು ಸೆಲ್ಲರ್ಸ್ನ ಕನೆಕ್ಟ್ ಮಾಡೋದ್ರಿಂದ ಒಂದು ರೈತರಿಗೂ ಇದು ಉತ್ತಮವಾದ ಒಂದು ಹೆಲ್ಪ್ ಆಗ್ತದೆ ಮೇಡಮ್. ತುಂಬಾ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಾ. ಕೃಷಿಕರಿಗೆ ಇದರಿಂದ ಸಾಕಷ್ಟು ಉಪಯೋಗಗಳಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ನಿಮ್ಮ ಕಂಪ್ನಿ ಬಗ್ಗೆ ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಧನ್ಯವಾದ. ಮಲೆಗಳ ನಾಡು, ಕವಿಗಳ ಬೀಡು, ಹಸಿರಿನ ಸಿರಿನಾಡು ಅಂತ ಕರೆಸಿಕೊಳ್ಳುವ ನಮ್ಮ ಶಿವಮೊಗ್ಗ ಅಷ್ಟೇ ಶುಭ್ರವಾಗಿರುವಂತಹ ಊರು ಕೂಡ. ಇಲ್ಲಿರುವಂತಹ ಅನ್ವೇಷಣಾ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಈಗಷ್ಟೇ ಶುರುವಾಗ್ತಾ ಇರುವಂತಹ ಸ್ಟಾರ್ಟಪ್ ಕಂಪನಿಗಳ ಜೊತೆಗೆ ಈಗಾಗಲೇ ಸ್ಥಾಪನೆಗೊಂಡು ಯಶಸ್ವಿಯಾಗಿರುವಂತಹ ಕಂಪನಿಗಳ ಬಗ್ಗೆಯೂ ಪರಿಚಯ ಮಾಡಿಕೊಟ್ಟಿದ್ವಿ. ಇಂತಹ ಹಲವಾರು ಸ್ಟಾರ್ಟಪ್ ಕಂಪನಿಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.